ಎಲ್ಲಾರ್ಗು ಏನಾಗಿದೆ, ಎಲ್ಲಾರ್ಗು ಮಂತ್ರಿ ಆಗ್ಬೇಕಂತ ಆಸೆ. ತಪ್ಪಿಲ್ಲ, ಅದು ತಪ್ಪಿಲ್ಲ. ಮೊದಲೇ ಬಾರಿ MLA ಆಗೋವರೆಗೂ ಮಂತ್ರಿ ಆಗ್ಬೇಕಂತ ಆಸೆ. ಏನ್ ಹೇಳಿ, ಎಲ್ಲಾರ್ಗು ನಾನು ಮಂತ್ರಿ ಆಗ್ಬೇಕು, ನೀನು ಮಂತ್ರಿ. ಈಗ ಲಿಮಿಟ್ ಇದೆ ಇದಕ್ಕೆ. ಮುಂಚೆ ಏನಾಗಿತ್ತು, ಅನ್ಲಿಮಿಟ್ ಇತ್ತು. ಈಗ 34 ಜನ ಮೇಲೆ ಮಾಡಕ್ಕಾಗಲ್ಲ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ ಸಹಜ. ಅದು ಎಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದಲ್ಲಿ ಅದೇನೆ. ಎಲ್ಲಾ ಪಕ್ಷದಲ್ಲಿ ಏನಾಗಿದೆ, ಆಕಾಂಕ್ಷಿಗಳು ಜಾಸ್ತಿ, ಎಲ್ಲಾರ್ಗು ಆಗ್ಬೇಕಂತ. ಈಗ ಮೊದಲೇ ಬಾರಿ MLA ಆಗಿ ಮಂತ್ರಿ ಆಗ್ಬಾರ್ದು ಅಂತಂದಿಲ್ಲ. ಈಗ ನಮ್ಮ ಚಿತ್ರದುರ್ಗ ಬಸಪ್ಪನ್ಗೆ ಅವಕಾಶ ಸಿಕ್ಲಿಲ್ವಾ? ಈಗ ಕುಮಾರಸ್ವಾಮಿ 2004 ಮೊದಲೇ ಬಾರಿ MLA ಆದ್ರೂ ಮುಖ್ಯಮಂತ್ರಿನೇ ಆಗ್ಬಿಟ್ರು. ಇಲ್ಲ, ಅವಕಾಶ ಹೇಳೋದು ಒಂದು ನಾನೇನ್ ಹೇಳೋದು, ಎಲ್ಲಾರ್ಗು ಆಸೆ ಇರ್ತದೆ. ಅಂದ್ರೆ ಲಿಮಿಟ್ ಇದಕ್ಕೆ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಹೈಕಮಾಂಡ್ ಯಾವ್ದು, ಈಗ ಒಂದು ನಾನು ಹೇಳ್ತೀನಿ, ಮೂಲ ಕೀಳ ಇಲ್ಲ, ನಾವೆಲ್ಲ ಕಾಂಗ್ರೆಸ್, ಕರೆಕ್ಟಾ? ಈಗ ಯಾರ್ಗಾನ ಮಂತ್ರಿ ಮಾಡ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವ್ರು ಏನ್ ಮಾಡ್ತಾರೆ, ನಾವು ಹೋಗಿ ದಿಲ್ಲಿ ಕೇಳಿದ ತಕ್ಷಣ ಮಾಡಲ್ಲ, ಯಾರಿಂದ ರೆಕಮೆಂಡ್ ಮಾಡಿದ್ರು ಕೊಡಲ್ಲ. ಅವ್ರದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಯಾರ್ ಮಂತ್ರಿ ಮಾಡಿದ್ರೆ ಸೂಕ್ತ, ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷಕ್ಕಿಂತ ಹೆಚ್ಚಾಗಿ ಮಂತ್ರಿ ಮಾಡಿದ್ರೆ ರಾಜ್ಯದ ಜನಕ್ಕೆ ಒಳ್ಳೇದಾಗ್ಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಆ ಸರ್ವೆ ಮಾಡೇ ಕೊಡೋದು. ಬಿಜೆಪಿ ಅವರು ಪೇಮೆಂಟ್ ಸೀಟ್ಗಳು ಅಂತ ಮಾತಾಡ್ತಾರೆ. ಅವ್ರು ಬಿಜೆಪಿ ಅವ್ರು ಏನ್ ಮಾಡೋರಂತೆ? ಈಗ ಅವ್ರ ಕಾಲದಲ್ಲೇನೆ ಏನಂದ್ರು ಇವರು, ಯತ್ನಾಳ್ ಅವ್ರು ಏನಂದ್ರು, ಒಂದು ಯತ್ನಾಳ್ ಅವ್ರು ಏನಂದಿದ್ರು, ನಮ್ಮ ಪಕ್ಷದವ್ರು ಹೇಳಿದ್ರಾ? ನಮ್ಮ ಪಕ್ಷದವ್ರು ಹೇಳಿದೇನ್ರಿ? ಬಿಜೆಪಿ ಪಕ್ಷದಲ್ಲೇ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2,000 ಕೋಟಿ ಕೊಟ್ಟು ಆಗಿದ್ದಾರೆ ಅಂತ ಹೇಳಿರುತ್ತೆ, ಮುಂದೆ ಇದೆ. ಅವ್ರದಲ್ಲಿ ಆ ಪದ್ಧತಿ ಇರ್ಬೋದು, ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇಲ್ಲ. ಈಗ ಒಬ್ಬ ಒಂದ್ ನಿಮಿಷ, ಈಗ ಒಬ್ಬ ಪೌರ್ವ ಕಾರ್ಮಿಕರಿಗೆ ನೋಡಿ, ಒಂದ್ ನಿಮಿಷ, ಒಬ್ಬ ಪೌರ್ವ ಕಾರ್ಮಿಕರಿಗೆ ಬಸವಂತಪ್ಪನ್ಗೆ ಇವತ್ತು ಮೊದಲೇ ಬಾರಿ MLA ಆಗಿ ಮಂತ್ರಿ ಮಾಡಿದ ಅಂದ್ರೆ ಅವಂತ ಯಾವ್ದು ದುಡ್ಡಿದೆ? ಬಿಜೆಪಿ ಮಾಡಿದ್ರ? ಅದು ಬಿಜೆಪಿ ಮಾಡಿದೇನ್ರಿ? ಮತ್ತೆ ಪೌರ್ವ ಕಾರ್ಮಿಕ ಮಗ, ಬಡವ, ಒದ್ಲಾಡ್ತಾ ಇದ್ದ, ಬಿಳಿ ಅಂತ ನಾನ್ ಸಾಲ ಮಾಡ್ಬಿಟ್ಟಿದ್ದೀರಣ, ಹಂಗಣ ಹಿಂಗಣ ಅಂತ ಹೇಳ್ಬಿಟ್ಟು ಮಂತ್ರಿ ಮಾಡಿಲ್ವಾ? ಮಹಿಳಾ ಸಚಿವರು ಇಲ್ಲದೆ ಇರತಕ್ಕಂತ ಕ್ಯಾಬಿನೆಟ್ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಈಗ ಬೇರೆ ಕಡೆ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಯಾವ್ದೋ ಕಾರಣದಿಂದ ಈಗ ನಿಲ್ಸಿದಾರೆ. ಅದು ಮಾಡ್ಲೇಬೇಕಾದ್ರೆ ಮಾಡ್ತಾರೆ.